100 days ವ್ಲಾಗ್ ಚಾಲೆಂಜ್ ಡೇ 2ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಡುಮ್ಮಿಯವ್ರು ಎದ್ದು ರೆಡಿಯಾಗಿ ಕೂತಿದ್ದಾರೆ. ಅವ್ರಿಗೊಂದು ಆಯ್ ಹೇಳ್ತಾ ಇಲ್ಲ ಇನ್ನೊಬ್ಬ ಅವನೇ ಬರ್ರಿ, ಅವನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಬರೋ ಏನು ಇವನು ನನ್ನ ಮಗ ರಾಯನ್ ಗೌಡ ಅಂತ. ಹೇಳಪ್ಪ ಅಲ್ಲಿ ಹೇಳು. ಅಲ್ಲಿ ಡೇ 2 ಅಲ್ಲಿ ಕಾಣಿಸ್ಕೊತಾ ಇದ್ದೇನೆ, ಇನ್ನು ಎಲ್ಲ ಡೇನೂ ಕಾಣಿಸ್ಕೊತಾರೆ. ಸೊ ಇವಾಗ ಬರ್ರಿ ಹೋಗೋಣ, ಸ್ವಲ್ಪ ಕೆಲಸಗಳೈತೆ. ನಾಯನ್ ಎಲ್ಲಿ ಬೈ ಬಾ ಹಾಯ್ ಮಾಡು, ಹಾಯ್ ಮಾಡು. ಪಪ್ಪಿ ಕೊಡು ಇಲ್ಲಿ ಪಪ್ಪಿ ಕೊಡು. ಇವಾಗ ಆಚೆ ಹೋಗ್ಬೇಕು ನಾನು. ನಮ್ಮ ಅಜ್ಜಿ ಇವತ್ತು ಊರಿಗೆ ಹೊಡ್ತಾ ಇದ್ದಾರೆ. ಅಜ್ಜಿ ಇವನು ಬತ್ತವನೇ ನನ್ನ ಜೊತೆನೆ. ಓ ಅಣ್ಣ ಏನು ಕೆಳಕ್ಕೆ ಹೋಗ್ಬೇಕಾ ಕೆಳಿ ಕರ್ಕೊಂಡು ಹೋಗ್ಬೇಕಂತೆ ಅವನ್ನ. ಬೇಡ ಆಮೇಲೆ ಬರ್ತೀನಿ ತಡಿ, ಆಮೇಲೆ ಬರ್ತೀನಿ. ನಮ್ಮ ಬಾಸ್ ಫೋನ್ ಆಗ್ತಾ ಇದ್ದಾರೆ, ದೀಪಿಕಾ ಅವರು. ಏನಕ್ಕೆ ಅಂತ ಗೊತ್ತಿಲ್ಲ, ಇನ್ನ ಎದ್ದಿಲ್ವ ಅಂತ ಫೋನ್ ಆಗ್ತಾ ಇರ್ತಾಳೆ. ಬಂದ್ರಿ ಇವಾಗ ನಮ್ಮ ಹುಡುಗ ಒಬ್ಬ ಫೋನ್ ಮಾಡಿದ ಅಲ್ಲೋ, ಹಂಗೆ ಇನ್ನೂ ಎಲ್ಲೆಲ್ಲಿ ಹೋಗ್ತೀನಿ ಅಂತ ಗೊತ್ತಿಲ್ಲ. ನಾನು ಹೋಗ್ಬೇಕು ಅವ್ರಿ. ಕಟಿಂಗ್ ಮಾಡಿಸ್ಬೇಕು ಗುರು ಫಸ್ಟು. ಒಳ್ಳೆ ಹುಚ್ಚ ಇದ್ದಂಗೆ. ಇನ್ಮೇಲೆಲ್ಲ ಚೆನ್ನಾಗಿದ್ದೀನೋ ಚೆನ್ನಾಗಿಲ್ವೋ ಅವೆಲ್ಲ ನೋಡೋಕೆ ಹೋಗಲ್ಲ ಗುರು. ಒಟ್ನಲ್ಲಿ ವೀಡಿಯೋ ಮಾಡ್ತಾ ಇರ್ತೀನಿ ಅಷ್ಟೇ. ಗಾಡಿಯಲ್ರಿ ಮನೆಯಿಂದ ಹೊರಟಿ ನಮ್ಮ ಹುಡುಗ ಫೋನ್ ಮಾಡಿದ. ಏನಕ್ಕೆ ಅಂದರೆ ಇಲ್ಲೊಂದು ಕಬಾಬ್ ಅಂಗಡಿ ಪ್ರಮೋಷನ್ ಇತ್ತು, ಅದಕ್ಕೆ. ಸೊ ಬಂದಿದ್ದೀವಿ, ಅದನ್ನು ರೆಡಿ ಮಾಡ್ತಾ ಇದ್ದಾರೆ. ನೋಡಿರಿ 800 kg ಚಿಕನ್ ಇದೆ. ಒಂದಷ್ಟು ಬ್ರಾಂಚಸ್ ಇದೆ ಅವ್ರದ್ದು ಕಬಾಬ್ದು. ಅಲ್ಲಿಗೆಲ್ಲ ಕಳಿಸೋದಕ್ಕೆ 800 kg ಚಿಕನ್ನ ಅವ್ರು ಕಟ್ ಮಾಡಿ ಇವಾಗ ಕಳಿಸ್ತಾ ಇದ್ದಾರೆ. ಇವಾಗ ಪ್ರಮೋಷನ್ ಇವಾಗ ಮಾಡೋಕ್ಕಾಗಲ್ಲ, ಸೊ ನೈಟ್ ಬಂದು ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ನೋಡೋಣ, ಬನ್ನಿ ಹೋಗೋಣ. ಹೆಣ್ಣಂದ್ರು ಬಂದ್ಬಿಟ್ಟು ರೋಡಲ್ಲಿ ಕಚ್ಚಿಸ್ಕೊಂಡ್ಬಿಟ್ಟವ್ರೆ. ಇಷ್ಟಪ್ಪದ ರೋಡಲ್ಲಿ 2 ಬಸ್ ಬಂದ್ರೆ ಇಲ್ಲಿಂದ ಹೋಯ್ತವೆ. ಇವಾಗ ಪ್ರಮೋಷನ್ ಮಾಡೋಕ್ಕೆ ಬಂದಿರೋ ಗರಿ ಕಬಾಬ್, ಅಲ್ಲಿ ಮಸಾಲೆಗಳನ್ನ 800 kg ಕಬಾಬಿಗೆ ಮಸಾಲೆ ಎಲ್ಲ ಹೆಂಗೆ ಕಳಿಸ್ತಾರೆ ತೋರಿಸ್ತೀನಿ ಬನ್ನಿ. ನೋಡ್ರಿ ಇದೆಲ್ಲ ಕಬಾಬ್ ಪೌಡ್ರುಗಳು. ಎಷ್ಟೆಷ್ಟು kg ಐತೆ ಒಂದು ಮೂಟೆಲಿ ಮಚ್ಚ? ಹಾಂ 1 ಟನ್ಗ ಗರಿ ಕಬಾಬ್ ಅಂತ. ಸುಮಾರು ಒಂದು 10 ಬ್ರಾಂಚಸ್ ಇದೆ ಇವ್ರದ್ದು. ಇವಾಗ ಸದ್ಯಕ್ಕೆ 600 kg ಕಬಾಬ್ಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಣ್ಣ ಇದು ಪೌಡ್ರ್ ಎಲ್ಲ ನೀವೇ ಓನಾಗಿ ಇದು ಮಾಡೋದಾ ಇಲ್ಲ ಬೇರೆ ಕಡೆಯಿಂದ ತರಿಸ್ಕೊಡ್ತೀರಾ? ಪೌಡ್ರನ್ನು ನಾನೇ 15 ದಿನಕ್ಕೊಂದ್ಸಲ ರೆಡಿ ಮಾಡ್ಕೊಡ್ತೀನಿ. ನೀವೇ ಮಾಡ್ಕೊಡ್ತೀರಾ? ನಿಮ್ಮದೇ ಓನ್ ಮಸಾಲೆ ಎಲ್ಲ? ಓಕೆ ಸರಿ. ಯಾವುದು ನಾವು ಹೊರಗಡೆಯಿಂದ ತರಲ್ಲ. ಯಾವುದೇ ಟೇಸ್ಟಿಂಗ್ ಪೌಡ್ರು, ಕಲರ್ ಪೌಡ್ರು ಏನೂ ಆ್ಯಡ್ ಮಾಡಲ್ಲ. ಎಲ್ಲ ನಿಮ್ಮದೇ ನಾಟಿ ಸ್ಟೈಲ್ ಕಬಾಬ್. ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಾಟಿ ಚಿಕನ್. ಈಗ ಒಂದು 600 kg ಚಿಕನ್ ರೆಡಿ ಚಿಕನ್ 600 kg ಹೊಡಿತಿದ್ದೀನಿ. ಓಕೆ. ಅಂದರೆ ಇವಾಗ 600 kgಗೆ ಇಲ್ಲಿ ರೆಡಿ ಮಾಡ್ತಿರೋದಾ? ದಂಡಿ ಇದೆ. ಓಕೆ. 600 kg ರೆಡಿ ಹೊಡಿತೀನಿ. ಓಕೆ ಅಣ್ಣ. ಅಂದರೆ ಡೈಲಿ ಎಷ್ಟೊತ್ತಿಗೆ ಕಬಾಬ್ ಶುರು ಆಗುತ್ತಣ್ಣ? ಬೆಳಗ್ಗೆ 9 ಗಂಟೆಗೆ ಚಿಕನ್ ರೆಡಿ ಮಾಡ್ತಾರೆ ಕಡಿಯೋದಕ್ಕೆ. ಓಕೆ. ಮಸಾಲೆನ 9 ಗಂಟೆಗೆ ರೆಡಿ ಮಾಡ್ಕೊತೀವಿ. 2 ಗಂಟೆಗೆ ಎಲ್ಲ ರೆಡಿ ಆಗುತ್ತೆ. 2 ಗಂಟೆಯಿಂದ ಕಬಾಬ್ ಸಿಗುತ್ತೆ. ಓಕೆ. ಎಲ್ಲೆಲ್ಲಿ ಬ್ರಾಂಚಸ್ ಇದೆ ಅಂತ ಹೇಳ್ಬಿಡ್ತೀರಾ ಹಂಗೆ ನಿಮ್ಮದು? 4 ಗಂಟೆಗೆ ಕಬಾಬ್ ಸಿಗುತ್ತೆ. ಓಕೆ. ಒಂದು ಮಾದೇಶ್ವರ ನಗರ, ಓಕೆ, ಪೈಪ್ಲೈನ್ ರೋಡು, ಓಕೆ, ಮತ್ತೆ ಕಮಲಾನಗರ ಸರ್ಕಲ್ ಅಲ್ಲಿ ಒಂದಿದೆ, ಮಂಜುನಾಥ್ ನಗರ ಮೇನ್ ರೋಡ್ ಅಲ್ಲಿ ಒಂದಿದೆ, ತಿರುಡ್ರಪಾಳ್ಯ ಮೇನ್ ರೋಡ್ ಅಲ್ಲಿ ಒಂದಿದೆ, ಲೆಗ್ಗೇರೆ ಅಂಬಿ ಸರ್ಕಲ್ ಅಲ್ಲಿ ಒಂದಿದೆ, ಜಾಲಹಳ್ಳಿ ಕ್ರಾಸ್ ದಾಸಹಳ್ಳಿ ಮೇನ್ ರೋಡ್ ಅಲ್ಲಿ ಒಂದಿದೆ, ಎಂಟೆಮೆಲಿ ಸಿಗ್ನಲ್ ಹತ್ರ ಒಂದಿದೆ, ಮತ್ತೆ ಗೊಲ್ರೆಡ್ಡಿ ಹತ್ರ ಒಂದಿದೆ. ಪ್ರತಿಯೊಂದು ಬ್ರಾಂಚ್ಗೂ ನೀವೇ ಎಲ್ಲ ರೆಡಿ ಮಾಡ್ಕೊಡೋದು ನೀವೇ ಅಲ್ವಾ? ಸೊ ಯಾವ ಬ್ರಾಂಚ್ ಅಲ್ಲೂ ಟೇಸ್ಟ್ ಚೇಂಜ್ ಇರಲ್ಲ, ಎಲ್ಲ ಸೇಮ್ ಟೇಸ್ಟ್ ಇರುತ್ತೆ. ನಾನೇ ಮಾಡೋದು. ನಿನ್ನೆ ಒಂದು ಬ್ರಾಂಚ್ ಓಪನ್ ಆಯ್ತು ತಿರುಡ್ರಪಾಳ್ಯದಲ್ಲಿ. 120 kg ಹೋಗುತ್ತೆ ದಿನಲ್ಲಿ. ಹೌದಾ? ಓಕೆ ಅಣ್ಣ. ಇನ್ನು ಸಂಜೆ ತೋರಿಸ್ತೀನಿ. ಇನ್ನು ಸಂಜೆ ಅಷ್ಟರಲ್ಲಿ ಕಬಾಬ್ ಎಲ್ಲ ಹಾಕೋದೆಲ್ಲ ಸಂಜೆ ಬರುತ್ತೆ. ಸೊ ಸಂಜೆ ತೋರಿಸ್ತೀನಿ. ಇವಾಗ ಸದ್ಯ ಹೆಂಗೆ ಪ್ರಿಪೇರ್ ಮಾಡ್ತಾನೆ ಅನ್ನೋದು ಅಷ್ಟನ್ನ ನೋಡೋಕ್ಕಷ್ಟೇ ಬಂದೆ. ಸೊ ಬನ್ನಿ, ಇವಾಗ ಬೇರೆ ಕಡೆ ಎಲ್ಲ ಹೋಗ್ತೀವಿ ಅಂತ ಗೊತ್ತಿಲ್ಲ, ಹೋಗೋಣ. ಆಗ ಅಲ್ಲಿಂದ ಹೋಗ್ತಾ ಇದ್ದೀವಿ. ನಮ್ಮ ಬರೋದು ಪೆಟ್ರೋಲ್ ಖಾಲಿ ಹಾಕ್ಬಿಟ್ಟು ಫೋನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವು ಅವರಿಂದ ಹೋಗ್ತಾ ಇದ್ದೀವಿ. ಬಂದ್ರಿ. ಆಮೇಲೆ ಏನೇನು ಅನ್ಕೊಂಬಿಡ್ರಿ, ಯಾಕಂದರೆ ಮೊದಲೇ ಹೇಳ್ಬಿಟ್ಟಿರ್ತೀನಿ, ನಾನು ಪಕ್ಕಾ ಡಿ ಬಾಸ್ ಫ್ಯಾನು. ನಾವು ಪಕ್ಕಾ ಲೋಕಲ್. ಹೊಸ ವೆಹಿಕಲ್ ಬಂದಿದೆ. ಈಚರ ಎಲ್ಲ ಸಾರಿ,
ಹೊಸ ವೆಹಿಕಲ್ ಬಂದಿದೆ ಈಚರ್ ಅಂತ, ಬನ್ರಿ. ಇದೆಲ್ಲ ನೋಡಿಲ್ಲ ಅನ್ಕೊಂತೀನಿ, ನಾನು ನೋಡಿಲ್ಲ ಈ ಥರ ಎಲ್ಲ ಬಾಡಿ ಇಲ್ಲದೆ ಇರೋದನ್ನ. ಇದೆಲ್ಲ ಬ್ರೇಕ್ ಗಾಳಿನ ಬುಷ್ ಅಂತ ಬಿಡ್ತಾರೆ ಗೊತ್ತಾ, ನಿಲ್ಲಿಸ್ಬಿಟ್ಟು ಅದು ಇದರಿಂದನೇ ಬಿಡೋದು ಅವರು. ಇನ್ನು ಇಂಜಿನ್ ಅಲ್ಲೆಲ್ಲ ಇದೆ ನೋಡ್ರಿ, ಪಾರ್ಟ್ಸ್ ಇಂಜಿನ್ಗಳು. ಇನ್ನು ಇದೆಲ್ಲ ಏನೇನೋ ಗೊತ್ತಿಲ್ಲ ನನಗೆ, ಅದೊಂದು ಮಾತ್ರ ಗೊತ್ತು. ಡೀಸೆಲ್ ಟ್ಯಾಂಕು ಎಷ್ಟು ಲೀಟ್ರ್ ಅದು ಡೀಸೆಲ್ ಟ್ಯಾಂಕು? 200 ಲೀಟ್ರಾ? ಹಾಂ, 200 ಲೀಟ್ರು ನೋಡ್ರಿ, ಅದು 200 ಲೀಟ್ರ್ ಹಿಡಿಯುತ್ತದು. ಅಯ್ಯಯ್ಯಪ್ಪ, ಇವೆಲ್ಲ ಏನು ಸಣ್ಣ ಸಿಲಿಂಡ್ರು? ಬ್ಯಾಟ್ರಿ. ಇದು ಹೊಸ್ದಾಗಿ ನಾವು ಶೋರೂಮಿಂದ ಗಾಡಿ ತಗೊಂಡ್ಬಂದ್ರೆ ಹಿಂಗೆ ಬರುತ್ತೆ ನೋಡ್ಕೊಳ್ರಿ. ಇದಕ್ಕೆ ಇವಾಗ ಇನ್ನ ಬಾಡಿ ಕಟ್ಸೋಕ್ಕೆ ತುಂಬಾ ಖರ್ಚು ಹಿಡಿಯುತ್ತೆ. 4 ಲಕ್ಷ ಬೇಕಾ? ಮೈ ಗಾಡ್, ನೋಡಿ ಈ ತರ ಆ ಗಾಡಿ ಹೊಸ್ತಾ ಹಳೆ ಗಾಡಿ ಇದು. ಸೊ ಆ ಥರ ಬಾಡಿ ಐತಲ್ಲ, ಈ ಥರ ಶೇಪ್ ಕಟ್ಸೋದಕ್ಕೆ ಇದಕ್ಕೆ ಬರೀ ಇವಾಗ 4 ಲಕ್ಷ ಆಗುತ್ತೆ ಆ ಥರ ಶೇಪ್ ಕಟ್ಸೋದಕ್ಕೆ. ತೆಗ್ತಾ ಇದ್ದೀನ ಮೊಬೈಲಲ್ಲಿ ಚಾರ್ಜ್ ಖಾಲಿ ಆಗಿತ್ತು ಅಂದ್ಬಿಟ್ಟು 1-2 ನಿಮಿಷ ಚಾರ್ಜ್ ಹಾಕಿ ಹೋಗೋಣ ಅಂದ್ಬಿಟ್ಟು ಮನೆ ಹತ್ರ ಬಂದು ಚಾರ್ಜ್ ಹಾಕ್ಕೊಂಡು ಇವಾಗ ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ, ನಾನು ಹೇರ್ ಸ್ಟೈಲ್ ನೋಡ್ಕೊಳಕ್ಕೆ ನನಗೇ ಬೇಜಾರೈತೆ. ಇದ್ರು ಏನು ಹಿಂಗಿದ್ದೀನಿ ಅನ್ನೋ ಥರ. ಸೊ ಬಂದ್ರಿ ಹೋಗಿ ಕಟಿಂಗ್ ಮಾಡಿಸ್ಕೊಳ್ಳೋಣ, ಹೊಸ ಲುಕ್ ಜೊತೆ ಮತ್ತೆ ಸಿಗ್ತೀನಿ. ಬಾಯ್. ಫೈನಲಿ ಕಟಿಂಗ್ ಮಾಡಿಸ್ಕೊಂಡು ಬಂದೆ. ಹೇರ್ ಸ್ಟೈಲ್ ಚೆನ್ನಾಗೈತಾ ಇಲ್ವಾ ಗೊತ್ತಿಲ್ಲ. ಇನ್ನು ಮನೆಗೆ ಹೋಗಿ ಸ್ನಾನ ಮಾಡಬೇಕು. ಅದಕ್ಕೆ ಮುಂಚೆ ನಮ್ಮ ಏರಿಯಾದಲ್ಲಿ ನಮ್ಮ ಹರೀಶಣ್ಣ ಟೀ ಕೊಡ್ತಿದ್ದಾರೆ ಅವಾಗ ಬಂದಾಗ. ಸೊ ಟೀ ಕುಡೋಣ ಅಂತ ಬಂದಿದ್ದೀನಿ. ಸೊ ಇವಾಗ ಟೀ ಕುಡ್ಕೊಂಡು ಹೋಗಿ ಸ್ನಾನ ಇವಾಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬಂದೆ. ಸೊ ಅವನು ಕೂದಲನ್ನ ನೋಡ್ತಾವನೆ, ಚೆಕ್ಕಿಂಗ್ ಮಾಡ್ತಾವನು ಕೂದಲನ್ನ. ಅಲ್ಲ ಆಯ್ ಮಾಡಲ್ಲಿ ಆಯ್ನು ಪ್ಲೇನ್ ಕಿಸ್ ಕೊಡು. ಅಲ್ಲಿ ಯಾರು ಪ್ಲೇನ್ ಕಿಸ್ ಕೊಡು. ಬಾಯ್ ಮಾಡು. ಸೊ ಬಂದ್ರಿ ಇವಾಗ ಕಬಾಬ್ದು ಪ್ರಮೋಷನ್ ಇತ್ತಲ್ವಾ, ಸೊ ಅಲ್ಲಿಗೆ ಹೋಗೋಣ. ಹುಷಾರ್. ಸೊ ರೆಡಿಯಾಗಿ ಪೂಜೆ ಎಲ್ಲ ಮಾಡಿ ವ್ಲಾಗು ಕೂಡ ಮೊದಲನೇ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಅದು ಇನ್ನೂ ಅಪ್ಲೋಡ್ ಆಯ್ತೈತೆ. ಇದೊಂದು ತಲೆನೋವು ಗುರು, ಒಳ್ಳೆ ನೆಟ್ವರ್ಕ್ ಇಲ್ಲ ಅಂದರೆ ವ್ಲಾಗ್ ಅಪ್ಲೋಡ್ ಆಗೋಕ್ಕೆ, ಒಂದು ವ್ಲಾಗ್ ಅಪ್ಲೋಡ್ ಆಗೋಕ್ಕೆ 1 ಅವರ್ ತೊಗೊಳುತ್ತೆ. ಮತ್ತು ಎಡಿಟ್ ಮಾಡಿ ನಾವು ಡೌನ್ಲೋಡ್ ಮಾಡೋಕ್ಕೆ 1 ಅವರ್ ತೊಗೊಳುತ್ತೆ. ತುಂಬ ಕಷ್ಟ ಇದೆ ಇದೆಲ್ಲ, ಸುಮ್ಮನೆ ಹೇಳ್ದಷ್ಟು ಈಸಿ ಅಲ್ಲ ಮಾಡೋದು ಮತ್ತು ಎಲ್ಲ ಇದಾಗೋದು, ತುಂಬ ಕಷ್ಟ ಐತೆ. ಸೊ ಇವಾಗ ಪೂಜೆ ಮಾಡಿ ವ್ಲಾಗ್ನ ಇವನ ಕೈಲೇ ಅಪ್ಲೋಡ್ ಮಾಡಿಸಿದ್ದೀನಿ. ಸೊ ಫಸ್ಟ್ ವ್ಲಾಗ್ ಇವನೇ ಅಪ್ಲೋಡ್ ಮಾಡಿರೋದು. ಇಲ್ಲೇನೇ ಎತ್ಕೊಂಬಂದು ಅಲ್ಲಿ ಬಾಯ್ ಮಾಡಲಿ. ಅದೊಂದು ಚೆನ್ನಾಗಿ ಮಾಡ್ತಾ ಇರ್ತಾನೆ. ಸೊ ಬನ್ನಿ ಇವಾಗ ಅವರು ಕಬಾಬ್ ಅಂಗಡಿ ಪ್ರಮೋಷನ್ ಅವ್ರು ಪಾಪ ಫೋನ್ ಮಾಡಿದರು, ಬ್ರೋ ಬನ್ನಿ ಅಂತ. ಸೊ ಹೋಗೋಣ, ಅಲ್ಲಿಗೆ ಹೋಗಿ ಅದನ್ನು ಪ್ರಮೋಷನ್ ಮುಗಿಸ್ಕೊಂಡು ಆಮೇಲಿಂದ ಎಲ್ಲೋಗ್ಬೇಕು ಅಂತ ಗೊತ್ತಿಲ್ಲ. ಎಲ್ಲರೂ ಹೋದರೆ ಹೋಗ್ತೀನಿ, ಇಲ್ಲಾಂದರೆ ಮನೆಗೆ ಬರ್ತೀನಿ. ಸೊ ಬನ್ನಿ ಹೋಗೋಣ. ಆಮೇಲೆ ಎಷ್ಟು ಚೆನ್ನಾಗಾಯ್ತಾ ಹಂಗೆ ಕಮೆಂಟ್ ಮಾಡಿಬಿಟ್ರು. ಮಾತಾಡ್ಸ್ಬೇಡ. ಹೋಟ್ಲ ಹತ್ರ ಬಂದೆ, ಇವರೇ ನಮ್ಮ ಬ್ರೋ, ಇವರೇ ಇಲ್ಲಿ ಇರ್ತಾರೆ. ಇದು ಯಾವ ರೋಡ್ ಬ್ರೋ? ಅಡ್ರೆಸ್ಸು ಪ್ರಾಪರ್ ಅಡ್ರೆಸ್ ಹೇಳ್ರಿ ಹಂಗೆ. ನಾಗರಹೊಳೆ ಸರ್ಕಲ್, ಮೇನ್ ರೋಡ್. ನಾಗರಹೊಳೆ ಸರ್ಕಲ್ ಎಗ್ನಹಳ್ಳಿ ಮೇನ್ ರೋಡ್ ಹತ್ರನೇ ಅಲ್ಲಿ ಹಿಂದೆ ಕಾಣಿಸ್ತಾ ಇದೆ ನೋಡ್ರಿ, ಅಲ್ಲಿ ಬೋಲ್ಡು ಗರಿ ಕಬಾಬ್ ಅಂತ. ಸೊ ಅದೇ ಹೋಟ್ಲು. ಇವಾಗ ಪ್ರಮೋಷನ್ಗೆ ಬೇಕಾಗಿರುವಂಥ ಫುಟೇಜಸ್ ಎಲ್ಲ ಎತ್ಕೊಂಡಾಯ್ತು. ಈಗ ಇಲ್ಲಿಂದ ಒಂದು ಅರ್ಧ kg ಕಬಾಬ್ ಪಾರ್ಸಲ್ ಮಾಡ್ಕೊಂಡು ಹೋಗ್ಬೇಕು. ಸೊ ಬಂದ್ರಿ ಇವಾಗ ಅಷ್ಟೆಲ್ಲ ಬ್ರೋ. ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ಅಂತ ಗೊತ್ತಿಲ್ಲ, ನೋಡೋಣ. ನಮ್ಮ ಹುಡುಗರು ಎಲ್ಲ ಫೋನ್ ಮಾಡಿದ್ದಾರೆ, ಅವ್ರನ್ನ ಹೋಗಿ ಮೀಟ್ ಮಾಡ್ಬೇಕು. ಬನ್ನಿ ಹೋಗೋಣ. ಹೋಟ್ಲು ಪ್ರಮೋಷನ್ ಮುಗಿಸ್ಕೊಂಡು ನೆನೆ ಸಿಕ್ಕಿದ್ನಲ್ಲ ನನ್ನ ಮಚ್ಚಿ, ಅವ್ರ ಮನೆ ಹತ್ರ ಬಂದಿದ್ದೀನಿ ಪಿಕ್ ಮಾಡೋಕ್ಕೆ. ಒಳಗಡೆ ಹೋಗಿದ್ದಾನೆ, ಬರ್ತಾ ಇದ್ದಾನೆ ಸ್ನಾನ ಮಾಡಿಕೊಂಡು. ಇನ್ನೂ ಒಬ್ಬರು ಬರಬೇಕು, ಚೇತನ್ ಅಲಿಯಾಸ್ ಚಾಪ ಅಂತ ಅವರೊಬ್ಬರು ಬಂದಮೇಲೆ ಅವ್ರನ್ನ ಪರಿಚಯ ಮಾಡಿಸ್ಕೊಟ್ಟು ಆಮೇಲೆ ಮನೆಗೆ ಹೋಗಿ ಮಲ್ಕೊಂತಾರೆ. ಅದಷ್ಟೇ ಇವತ್ತಿಗೆ ಈ ವ್ಲಾಗ್ ಮುಗ್ದಿದೆ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಅಯ್ಯೋ ಇವಾಗಲೇ ಯಾಕೆ ಹೇಳ್ತಾ ಇದ್ದೀನಿ, ಆಮೇಲೆ ಹೇಳ್ತೀನಿ ಸರಿ. ಚಳಿ ಐತೆ ಗುರು. ಆಮೇಲೆ ಇನ್ನೊಂದೇನು ಹೇಳ್ಬೇಕಂದ್ರೆ, ನೆನ್ನೆ ಬ್ಲಾಗ್ ನೋಡಿ ಇವತ್ತಿನ ಬ್ಲಾಗ್ ನೋಡಿ ಏನಿಸ್ತು ನನಗೆ ಗೊತ್ತಿಲ್ಲ, ಬಟ್ ನೀವು ಏನು ಥಿಂಕ್ ಮಾಡ್ತಿದ್ರೋ ಅದು ನನಗೆ ಗೊತ್ತಿಲ್ಲ. ಆ್ಯಂಡ್ ನನ್ನ ಮೈಂಡ್ ಸೆಟ್ಟಲ್ಲಿರೋದು ಒಂದೇ, ನಾನೇನೋ ಒಂದು ಮಾಡಬೇಕು ಅಂತಿದ್ದೀನಿ ಆ್ಯಂಡ್ ಅದನ್ನು ಮಾಡ್ತೀನಿ. ಇಲ್ಲಿ ಯಾರದೇ ನೆಗೆಟಿವ್ ಕಮೆಂಟ್ಸ್ಗಳಿಗೆಲ್ಲ ನಾನು ತಲೆನೂ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಅದನ್ನ ತಲೆಗೂ ಹಾಕ್ಕೊಳಕ್ಕೆ ಹೋಗಲ್ಲ. ಇಷ್ಟು ದಿನ ಆ ಥರ ತಲೆಗೆ ಹಾಕ್ಕೊಂಡೆ ಈ ಥರ ಆಗಿರೋದು. ಸೊ ಇನ್ಮೇಲೆಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಆ್ಯಂಡ್ ನೋಡೋಣ, ನಿಮ್ಮ ಕಮೆಂಟ್ಸ್ಗಳೇ ನನಗೆ ಸ್ಫೂರ್ತಿ. ತಲೆಗೆ ಹಾಕ್ತಾಯಿದ್ದೀನಲ್ವ ಜಾಸ್ತಿ, ಹಿಂಗೆಲ್ಲ ಮಾತಾಡೋಕ್ಕೆ ಬರೋಲ್ಲ ನನಗೆ. ಸೊ ಏನಾಯ್ತು ಅದನ್ನು ಸ್ಟ್ರೈಟಾಗಿ ಹೇಳ್ತೀನಿ. ಇಲ್ಲಿರೋದು ಹಿಂಗೆ ಬರ್ತಿರುತ್ತೆ, ಇಲ್ಲೆಲ್ಲ ಇಟ್ಕೊಂಡು ನಮ್ಗೆ ಹೇಳ್ಕೊಳಕ್ಕೆ ಬರೋಲ್ಲ.
ಸೊ ಮತ್ತು ನನ್ನನ್ನು ಬೇರೆ ಯಾವುದೇ ವ್ಲಾಗರ್ಸ್ಗೂ ಕಂಪೇರ್ ಮಾಡಿಬಿಡ್ರಿ, ನಾನೇ ಬೇರೆ. ಓಕೆ, ಇವ್ರು ಹಂಗೆ ಮಾಡ್ತಾರೆ. ಸೊ ಆ ಥರ ಎಲ್ಲ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಾ ಇಲ್ಲ. ಇದು ನಾನು ಮಾಡೋ ಸ್ಟೈಲು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ, ಹಂಗೆ ಕಮೆಂಟ್ಗಳನ್ನೂ ಮಾಡಿರಿ. ನೆಕ್ಸ್ಟು ವ್ಲಾಗ್ ಮಾಡೋದಕ್ಕೆ ನನಗೂ ಬೇಕಲ್ವ ಎನರ್ಜಿ. ಸೊ ನಿಮ್ಮ ಕಮೆಂಟ್ಗಳು ನನಗೆ ಸ್ಫೂರ್ತಿ. ಬನ್ನಿ, ನನ್ನ ಮಚ್ಚಿ ಬಂದ. ಸೊ ನೆನ್ನೆನೇ ಪರಿಚಯ ಮಾಡಿಸಿ ನನ್ನ ಮಚ್ಚಿನ. ಇವನ ಹೆಸರು ಬಂದು ಅರುಳ್ ಪಾಂಡೆ ಅಂತ. ಸೊ ನಾವು ಪ್ರೀತಿಯಿಂದ ಮಚ್ಚಿ ಅಂತಲೇ ಕರಿತೀವಿ. ಸೊ ಬಂದ್ರಿ, ಇವಾಗ ಅವ್ನು ಕರ್ಕೊಂಡು ಇನ್ನೊಬ್ಬ ಸಿಗಬೇಕು, ಅವನ ಹತ್ರಕ್ಕೆ ಹೋಗೋಣ. ಓಕೆ, ಕಮಾನ್, ಲೆಟ್ಸ್ ಗೋ. ಇನ್ನೊಬ್ರು ಬರ್ತಾರೆ ಅಂತ ಹೇಳಿದ್ನಲ್ಲ, 1 ವರ್ಷ ಆದಮೇಲೆ ನಮ್ಮ ಬ್ಲಾಗಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಚೇತನ್ ಅಲಿಯಾಸ್ ಚಾಪ ಅಂತ. 1 ವರ್ಷ ಎಲ್ಲ ಆಗೈತೆ ಭಯ್ಯ. ಇನ್ನೇನು ಹೋದ ವರ್ಷ ಜನವರಿಲೇ ಅಲ್ವೇನ್ರಿ ನಾವು ಲಾಸ್ಟ್ ಬ್ಲಾಗು ನಮ್ದು ನಿಮ್ದೆಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ದು, ಅದೇ ಲಾಸ್ಟ್ ಬ್ಲಾಗ್. ಅದಾದ್ಮೇಲೆ ಇದ್ರಲ್ಲೇ ಅಲ್ವಾ ಕಾಣಿಸ್ಕೊಂತಿರೋದು. ಅದು ಬಿಟ್ರಿ ಇನ್ಯಾವ್ದು ಇದ್ರಲ್ಲೇ ಇನ್ಯಾವ್ದು ಮಾಡಿದ್ದೀವಿ? ಇಲ್ಲ ಇದೆ. ಸೊ ಒಂದು ಹೇಳ್ಬಿಟ್ರಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದೀನಿ. ಈ ವ್ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು. ನಮ್ ಬಗ್ಗೆ ಏನೇ ಮಾತಾಡಿ ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಬಹಳ ಹೆಮ್ಮೆಯಿಂದಾನೆ ತಗೊಳ್ತೀವಿ, ಪರವಾಗಿಲ್ಲ.